ಆದವ್ರು ಯಾರು ಇದ್ರೆ ಅವರ ಆ ಜೋಡಿ ಹೋದಲ್ಲಿ ಬಂದಲ್ಲಿ ಅವ್ರು ಫ್ಯಾನ್ ಹೆಚ್ಚಾಗ್ತದೆ ದಿನದ ದಿನಕ್ಕೆ. ಹಿಂದೂ JCB ಪ್ರಬಲ ಹಿಂದೂವಾದಿನೂ ಅಲ್ಲ ವಿಜೇಂದ್ರ ಅವರು. ಹೋಗಲಿ ಸೌಮ್ಯವಾದಿ ಇದ್ದಾರೆ, ಎಲ್ಲರೂ ಒಕ್ಕಟ್ಟು ತೊಗೊಳ್ತಾರೆ, ಎಲ್ಲರೂ ವಿಶ್ವಾಸ ತೊಗೊಳ್ತಾರೆ ಅಂದ್ರೆ ಇದುವರೆಗೆ ಆಗಲಿಲ್ಲ. ಇವರು ವಿರೋಧಿಗಳು 8 ಜನ ಇದ್ದೇ ಇದ್ದಾರೆ. ಅವರು ಆ ಜೋಡಿ ತಟಸ್ಥಿದ್ದ ಬನಾನು ಇವರು ವಿರೋಧಿಗಳನ್ನು ನಾವು ಯಾಕೆ ರೀ ಆ ಸಣ್ಣ ಮುಂದೆ ಕೈ ಮುಕ್ಕೊಂಡು ನಿಲ್ಬೇಕು? ಯಾರ್ದು ಲೀಡರ್ಸ್ ಅಂತ ಅವರಿಗೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ನಮ್ಮ ಗೌಡರಾಗಿರ್ಬೋದು, ಅದೇ ಕಾಲಕ್ಕೆ ಸುನೀಲ್ ಕುಮಾರ್ ಅವರು ನಾವು ಲೀಡರ್ಪ್ಪ ಅಂತ ಹೇಳ್ಕೊತಾರೆ. ಅರವಿಂದ್ ಲಿಂಬಾವಳಿ ಇಂಥವ್ರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಇಂಥವ್ರಾಗಿರ್ಬೋದು. ಇವ್ರು ಯಾರು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅಂತ ಸ್ಪಷ್ಟವಾಗಿ ಸಾಧ್ಯಷ್ಟು ಮಟ್ಟಿಗೆ ಅವರು ವಿಜೇಂದ್ರ ವಿರೋಧಿಗಳನ್ನ ದೊಡ್ಡ ಗುಂಪನ್ನು ತಯಾರು ಮಾಡ್ಕೊಳ್ತಿದ್ದಾರೆ. ದಿನಕ್ಕೆ ದೊಡ್ಡದಾಗ್ತಾ ಇದೆ. ಸಿದ್ದೇಶ್ವರ್ ಅಂತ ಸೀನಿಯರ್ಸು ಇವರೆಲ್ಲರೂ ಇವತ್ತು ವಿಜೇಂದ್ರ ಅವರು ಲೈಕ್ ಮಾಡ್ತಾ ಇಲ್ಲ, ಅದು ತೆಗಿಬೇಕಪ್ಪ ಅನ್ನುವಂಥದ್ದು. ಮತ್ತು ಯತ್ನಾಳಂತೆ ಪೂರಕ್ಕಿತ್ತು ಹೊರಗೆ ಬಂದುಬಿಟ್ಟಿದ್ರೆ ಈಗ ಅವ್ರನ್ನ ಯಾರು ಹಿಡಿಯುವಂಥ ಮಾತೇ ಇಲ್ಲ. JCB ಸ್ಟಾರ್ಟ್ ಆಗಿದೆ ಅವ್ರದ್ದು. ಮೊನ್ನೆ ಅಧಿವೇಶನದಾಗ ಅವ್ರು ಮಾತಾಡಿದ್ದೆಲ್ಲ ಘಟನೆಗಳು ನೆನಪಿಸ್ಕೊಂಡ್ರೆ ಅಲ್ಲಿ ಎಲ್ಲೂ ಕಾಣಲಿಲ್ಲ ವಿಜೇಂದ್ರ. ಮನಸ್ಸಿನೋ ಅಲ್ಲೇ ಮುಖ ಕಂಡಿದ್ದಷ್ಟೇ. ಅವ್ರು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗಿ ಇದು ಮಾಡ್ಕೊಳ್ಳಿಲ್ಲ. ನೋಡ್ರಿ, ತಂದೆ ಅವ್ರ ಹೆಸರು ಎಷ್ಟು ವರ್ಷ ಬರೋದು, ಅದು ಅಧ್ಯಕ್ಷ ಆಗುವಲ್ಲಿ ಭಾಳ ಹೆಲ್ಪ್ ಆಯಿತು. ಅದೇ ಕಾಲಕ್ಕೆ ವಿಧಾನಸಭಾ ಚುನಾವಣೆ 2023 ಅವ್ರನ್ನ ದೂರೀಕರಿಸಿದ್ದಕ್ಕಾಗಿ ಪೆಡ್ತಿತ್ತು BJP.